ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರಿನ ಪೊಲೀಸ್ ಮತ್ತು ಆರ್ಟಿಒ ಸಹಯೋಗದೊಂದಿಗೆ ಖಾಸಗಿ ಬಸ್ಗಳ ಚಾಲಕರ ಅತಿವೇಗ ಚಾಲನೆ, ಅಜಾಗರೂಕತೆ ಬ್ರೇಕ್ ಹಾಕಿ ಅಪಘಾತಗಳನ್ನು ತಪ್ಪಿಸಬೇಕಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ಅಮಾಯಕರು ಸಾವನ್ನಪ್ಪುತ್ತಿದ್ದಾರೆ. ವಾಹನ ಚಾಲಕರ ಅತಿವೇಗದ ಚಾಲನೆ ಮತ್ತು ಅಜಾಗರೂಕತೆಯಿಂದ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇದೆ. ಇದರಲ್ಲಿ ಪೊಲೀಸರು ಮತ್ತು ಆರ್ಟಿಒ ಇಲಾಖೆಯವರ ನಿರ್ಲಕ್ಷ್ಯವೂ ಕೂಡ ಕಾರಣವಿದೆ. ಬರೀ ವಾಹನ ಸವಾರಿಗೆ ಹಿಡಿದು ದಂಡ ಹಾಕಿದ್ರೆ ಸಾಲದು, ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿ ಅಮಾಯಕರ ಸಾವಿಗೆ ಕಾರಣವಾಗುವ ಚಾಲಕರಿಗೆ ಕಠಿಣ ಶಿಕ್ಷೆಯಾಗುವಂತೆ ಮಾಡಿ ಅದನ್ನ ನೋಡಿ ಮತ್ತೆ ಯಾವ ಚಾಲಕರು ಮತ್ತೆ ಅಂತಹ ತಪ್ಪು ಮಾಡಬಾರದು, ಹಾಗೆ ಮಾಡಬೇಕು. ತುಮಕೂರು ಜಿಲ್ಲೆಯ ತುಮಕೂರು ಮಧುಗಿರಿ ಮಾರ್ಗದಲ್ಲಿ ಕೆಲವು ಖಾಸಗಿ ಬಸ್ಗಳ ಚಾಲಕರು ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಹೋಗಿ ಅಮಾಯಕರ ವಾಹನಗಳಿಗೆ ಡಿಕ್ಕಿ ಹೊಡೆದು ಅಮಾಯಕರು ಸಾಯುತ್ತಿರುವಂತಹ ಘಟನೆಗಳು ಹೆಚ್ಚಾಗಿದೆ. ಇದಕ್ಕೊಂದು ನಿದರ್ಶನ ಶನಿವಾರ ಸಂಜೆ ಕೋಟಗೆರೆ ತುಮಕೂರು ರಸ್ತೆಯ ಮಾರ್ಗದ ಹೊಸಹಳ್ಳಿ ಅರಕೆರೆ ಸಮೀಪದಲ್ಲಿ ಖಾಸಗಿ ಬಸ್ ಒಂದು ರಸ್ತೆಯಲ್ಲಿ ಮುಂದೆ ಹೋಗ್ತಾ ಇದ್ದ ದ್ವಿಚಕ್ರ ವಾಹನ ಸವಾರರ ಬೈಕ್ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಒಬ್ಬರು ಮೃತಪಟ್ಟಿದ್ದು ಇನ್ನೋರ್ವ ಸವಾರ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತಗಳಿಗೆ ಅತಿವೇಗದ ಚಾಲನೆಯೇ ಮುಖ್ಯ ಕಾರಣವಾಗಿದೆ. ತುಮಕೂರು ಮಧುಗಿರಿ ರಸ್ತೆಯಲ್ಲಿ ಓಡಾಡುವ ಖಾಸಗಿ ಬಸ್ಗಳ ಸಮಯ ಒಂದು ಬಸ್ಸಿಗೂ ಇನ್ನೊಂದು ಬಸ್ಸಿಗೂ ಕೇವಲ 1 ಅಥವಾ 2 ನಿಮಿಷಗಳ ಅಂತರ ಇರುತ್ತೆ. ಹಾಗಾಗಿ ಖಾಸಗಿ ಬಸ್ಗಳ ಚಾಲಕರು ಬಸ್ಗಳನ್ನ ಅತಿವೇಗವಾಗಿ ಚಾಲನೆ ಮಾಡಿಕೊಂಡು ಹೋಗಿ ಅಪಘಾತಗಳು ಆಗ್ತಾ ಇದೆ. ಆದ್ದರಿಂದ ತುಮಕೂರಿನ ಖಾಸಗಿ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಮಾರ್ಗಗಳಿಗೆ ಹೊರಡುವ ಬಸ್ಗಳ ಸಮಯದಲ್ಲಿ ಕನಿಷ್ಠ 10 ನಿಮಿಷಗಳ ಅಂತರವಾದರೂ ಒಂದೊಂದು ಬಸ್ಗೆ ನಿಗದಿ ಮಾಡಿ ಅಪಘಾತಗಳಿಂದ ತಪ್ಪಿಸುವ ಕೆಲಸವನ್ನ ತುಮಕೂರಿನ ಆರ್ಟಿಒ ಇಲಾಖೆಯವರು ಕಡ್ಡಾಯವಾಗಿ ಮಾಡಬೇಕಾಗಿದೆ. ಇದಕ್ಕೆ ಖಾಸಗಿ ಬಸ್ಗಳ ಮಾಲೀಕರು ಸಹಕಾರ ನೀಡಿ ಅಪಘಾತವನ್ನ ಕಡಿಮೆಯಾಗುವಂತೆ ಮಾಡಿ ಅಮಾಯಕರ ಪ್ರಾಣ ಉಳಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಅತಿ ತುರ್ತಾಗಿ ಈ ಕೆಲಸವನ್ನ ತುಮಕೂರಿನ ಪೊಲೀಸ್ ಇಲಾಖೆಯವರು ಮತ್ತು ಆರ್ಟಿಒ ಇಲಾಖೆಯವರು ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬಾಬುಖಾನ್, ತುಮಕೂರು, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.